MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಬೆಳಗಾವಿಯ ಅಧಿವೇಶನದಲ್ಲಿ ಸಿಕ್ಕಾಪಟ್ಟೆ ವಿಚಾರಗಳ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಕುರ್ಚಿಯ ವಿಚಾರದ ಬಗ್ಗೆ ಜಟಾಪಟಿ ಜೋರಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಸದನದಲ್ಲಿಯೇ ಹೂಂಕರಿಸಿದ್ದಾರೆ. 5 ವರ್ಷ ನಾನೇ ಸಿಎಂ, ಬಿಟ್ಟು ಕೊಡೋ ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಈ ಮಾತಿಂದ DK ಶಿವಕುಮಾರ್ ಬಣ ಗಲಿಬಿಲಿ ಆಗ್ಬಿಟ್ಟಿದೆ. ಇವ್ರು ಇದೇ ರೀತಿ ಹೇಳ್ಕೊಂಡು ಹೋದ್ರೆ ಮುಂದೆ ನಮ್ಮ ಕತೆ ಏನು? ನಾವು ನೋಡಿದ್ರೆ ಜನವರಿ 6, ಜನವರಿ 9, ಜನವರಿ 12 ಅಂತ ಲೆಕ್ಕ ಹಾಕೊಂಡು ಕೂತಿದ್ರೆ, ಈ ಕಡೆ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಅಂತ ಹೇಳಿದಾರಲ್ಲ, ಮುಂದೆ ನಮ್ಮ ಕತೆ ಏನು ಅಂತ ಚಿಂತಾಕ್ರಾಂತರಾಗಿದ್ದಾರೆ. ಮತ್ತೊಂದು ಕಡೆ ಸ್ವಪಕ್ಷದ ಶಾಸಕರುಗಳೇ ತಮ್ಮ ಸರ್ಕಾರದ ವಿರುದ್ಧ ಮುನಿಸಿಕೊಂಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಅನುದಾನ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕುಣಿಗಲ್ ಶಾಸಕ ರಂಗನಾಥ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಗ್ಯಾರಂಟಿ ಕೋಲಾಹಲ ಜೋರಾಯಿತು ಇವತ್ತು ಸದನದಲ್ಲಿ. 2 ತಿಂಗಳ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಎಲ್ಲಿ ಹೋಯ್ತು? ಯಾರ ಮನೆ ಸೇರ್ತು? ಯಾವ ಚುನಾವಣೆಗೆ ಫಂಡಿಂಗ್ ಮಾಡಿದ್ರಿ? ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ತಪ್ಪು ಉತ್ತರಗಳನ್ನು ಯಾಕೆ ಕೊಟ್ರಿ ಅಂತ ವಿಪಕ್ಷದವರು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಂತು. ಏನೆಲ್ಲ ಆಯಿತು ಎಲ್ಲ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬೆಳಗಾವಿ ಅಧಿವೇಶನದಲ್ಲಿ ಕುರ್ಚಿ ಕುಸ್ತಿ. ನಾನೇ 5 ವರ್ಷ ಮುಖ್ಯಮಂತ್ರಿ. ಟಗರು ಆರ್ಭಟಕ್ಕೆ DKಶಿ ಬಣ ಗಲಿಬಿಲಿ. ಸರ್ಕಾರದ ವಿರುದ್ಧ ಸಿಡಿದ ಸ್ವಪಕ್ಷೀಯ ನಾಯಕ. ತುಮಕೂರು ಕ್ಷೇತ್ರದಲ್ಲಿ ಅನುದಾನ ತಾರತಮ್ಯ. ಸದನದಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಆಕ್ರೋಶ. ಬೆಳಗಾವಿ ಅಧಿವೇಶನದಲ್ಲಿ ಗ್ಯಾರಂಟಿ ಜ್ವಾಲೆ. 2 ತಿಂಗಳ ಲೆಕ್ಕ ಕೇಳಿದ ಕೇಸರಿ ಸೇನೆ. ಉತ್ತರಿಸಬೇಕಾದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಾಪತ್ತೆ. ನಾಳೆಯಿಂದ ರೇಣುಕಸ್ವಾಮಿ ಕೊಲೆ ಕೇಸ್ ಟ್ರಯಲ್. ಆರೋಪ ಸಾಬೀತಾದರೆ ದರ್ಶನ್ಗೆ ಜೀವಾವಧಿ ಫಿಕ್ಸ್. ಡಿಗ್ಯಾಂಗ್ಗೆ ಶುರುವಾಯಿತು ಟೆನ್ಷನ್. ಕೋಳಿ ಮೊಟ್ಟೆ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ. ಪರೀಕ್ಷೆಯಲ್ಲಿ ಕ್ಯಾನ್ಸರ್ ದೃಢಪಟ್ಟಿಲ್ಲ. ವದಂತಿಗೆ ಕಿವಿಗೊಡಬೇಡಿ ಎಂದರು ಆರೋಗ್ಯ ಸಚಿವರು. ಇವತ್ತು ಸದನದಲ್ಲಿ ಅಭಿವೃದ್ಧಿ ವಿಚಾರ ಒಂದ್ ಕಡೆ ಇರಲಿ, ಮತ್ತೆ ಕುರ್ಚಿ ಕಾಳಗವೇ ಜೋರಾಗಿ ನಡೀತು. ಮೇಲಿಂದ ಮೇಲೆ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾರೆ, ಮತ್ತೆ ಅದನ್ನೇ ಹೇಳಿ ಹೂಂಕರಿಸ್ತಾರೆ. ಇನ್ನೊಂದ್ಸರಿ ಹೈಕಮಾಂಡ್ ಹೇಳೋವರೆಗೂ ನಾನು ಚೇರಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಈ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಯ್ತು. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಈ ಹೇಳಿಕೆ ಒಂದ್ ಕಡೆ DKಶಿ ಬಣಕ್ಕೆ ಗಲಿಬಿಲಿಗೆ ಕಾರಣ ಆಗಿದ್ರೆ, ವಿಪಕ್ಷಗಳಿಗೆ ಇದೇ ಅಸ್ತ್ರ ಆಯ್ತು. ಸೆಷನ್ನಲ್ಲಿ ಇವತ್ತು ಈ ಕುರ್ಚಿ ವಿಚಾರ ಯಾವೆಲ್ಲ ಹಂತಗಳ ಕಿತ್ತಾಟಕ್ಕೆ ಕಾರಣ ಆಯಿತು ನೀವೇ ನೋಡಿ. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬಿಡಲಿ. ಉರಿತಾಯ್ತು ಅಂತ ಅರ್ಥ ಆಯ್ತಲ್ಲ. ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗದ ಕಿಚ್ಚು ಮತ್ತೆ ಸ್ಫೋಟವಾಗಿದೆ. ಅಧಿವೇಶನದಲ್ಲಿ ಪವರ್ ಫೈಟ್ಗೆ ಬಿಜೆಪಿ ನಾಯಕರು ಕಿಡಿಹೊತ್ತಿಸಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಪೂರ್ಣಾವಧಿ ಸಿಎಂ ಯಾರು ಅಂತ ಘೋಷಿಸಲು ಪಟ್ಟು ಹಿಡಿದಿದ್ದಾರೆ. ಪ್ರತಿಪಕ್ಷ ನಾಯಕರ ಮಾತಿಗೆ ರೊಚ್ಚಿಗೆದ್ದ ಟಗರು ರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಗುಟುರು ಹಾಕಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ.
ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭವಾಗುತ್ತಲೇ ಬಿಜೆಪಿ ನಾಯಕರು ಕುರ್ಚಿ ಕಾಳಗ ಪ್ರಸ್ತಾಪಿಸಿದ್ರು. 5 ವರ್ಷ ನೀವೇ ಮುಖ್ಯಮಂತ್ರಿನಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಗುಡುಗಿದ್ರು. ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್. ನಾವು ಎದುರು ಮನೆಯವರು ಸರ್. ಕೇಳಪ್ಪ ಇಲ್ಲಿ, ಕೇಳ್ರಿ ಇಲ್ಲಿ, ಎದುರು ಮನೆಯವ್ರನ್ನ ನೀವು ಕೇಳ್ರಿ ಇಲ್ಲಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? 140 ಜನ ನಮ್ಮ ಜೊತೆನಲ್ಲಿದ್ದಾರೆ. ನಮ್ಮ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ನನಗೆ ಗೊತ್ತಿದೆ. ಈಗಲೂ ನಾನೇ, ಮುಂದೆಯೂ ನಾನೇ ಮುಖ್ಯಮಂತ್ರಿ. ಶಾಸಕ ಸುನಿಲ್ ಕುಮಾರ್ಗೆ ಟಗರು ರಾಮಯ್ಯ ಡಿಚ್ಚಿ. ಜನವರಿ ನಂತರವೂ ನೀವೇ ಮುಖ್ಯಮಂತ್ರಿನಾ ಅಂತ ಸಿದ್ದರಾಮಯ್ಯಗೆ ಶಾಸಕ ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ರು. ಇದರಿಂದ ಕೋಪಗೊಂಡ ಟಗರು ರಾಮಯ್ಯ ಈಗಲೂ ನಾನೇ, ಮುಂದೆಯೂ ನಾನೇ ಮುಖ್ಯಮಂತ್ರಿ ಅಂತ ಡಿಚ್ಚಿ ಕೊಟ್ರು. ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್ ಈಗ? ಪಕ್ಷದ ನಾಯಕರ ಇಲ್ಲಿ ಮುಂದೆ ಬರ್ಲಿಕ್ಕ ಉರಿಯುತ್ತಿರುವ ಬೆಂಕಿಗೆ ಉಪ್ಪು ಹಾಕಬೇಡ. ಅಶೋಕ್ ವಿರುದ್ಧ ಸಿಡಿದ ಸಿದ್ದರಾಮಯ್ಯ. ಪದೇ ಪದೇ ಸಿಎಂ ಪವರ್ ಫೈಟ್ ಬಗ್ಗೆ ಪ್ರಸ್ತಾಪಿಸುತ್ತಿದ್ದ ಆರ್ ಅಶೋಕ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ್ರು. ಉರಿಯೋ ಬೆಂಕಿಗೆ ಉಪ್ಪು ಹಾಕಬೇಡ ಅಂತ ಕಿಡಿಕಾರಿದ್ರು. ಈ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ಸಿಎಂ ಕುರ್ಚಿ ಕಾಳಗ ಬೆಂಕಿಯಂತೆ ಉರಿಯುತ್ತಿದೆ ಅಂತ ಖುದ್ದು ಸಿದ್ದರಾಮಯ್ಯನವರೇ ಒಪ್ಪಿಕೊಂಡ್ರು. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಅದನ್ನ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ. ಅಂದ್ರೆ ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇದ್ದ ಹಂಗಾರೆ ಉರಿತಾ ಇದೆ ಅಂತ ಅಲ್ಲ, ಉರಿತಾ ಇದೆ. ಅವ್ರ ಪೂಜೆಗಳು ಮಾಡ್ತಾವ್ರ ಸರ್. ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿರೋದು ನನ್ನ ಅಲ್ಲ. ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ. ಜಗಳ ಉರಿತಾ ಇಲ್ಲ, ಗಾದೆ ಅದು. ಅಧಿವೇಶನದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಘೋಷಿಸಿದ್ದಾರೆ. ಇದು ಕುರ್ಚಿ ಕಾಳಗ 2.0ಗೆ ಮುನ್ನುಡಿ ಬರೆದಿದೆ. ಡಿಕೆ ಬೆಂಬಲಿಗರು ಈಗೇನ್ ಮಾಡ್ತಾರೆ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಉರಿತಾ ಇರುವಂತ ಬೆಂಕಿಗೆ ಉಪ್ಪು ಹಾಕಬೇಡ ಅಥವಾ ತುಪ್ಪ ಹಾಕಬೇಡ ಅಂತ ಹೇಳಿಬಿಟ್ರು. ವಿಪಕ್ಷದವ್ರು ಇದನ್ನೇ ಹೇಳಿಕೊಂಡ್ರು. ಆಯ್ತು, ಹಂಗಿದ್ರೆ ಉರಿತಾ ಇದೆ ಅಂತ ಅರ್ಥ. ಇದನ್ನ ನೀವೇ ಒಪ್ಕೊಂಡ್ರಲ್ಲ ಅಂತ ಸಿದ್ದರಾಮಯ್ಯ ಅವ್ರನ್ನ ಲಾಕ್ ಮಾಡುವಂತ ಕೆಲಸ ಆಯ್ತು. ಆಮೇಲೆ ಅವರು ಸಮಜಾಯಿಷಿಯನ್ನ ಕೊಟ್ಟರು. ಇಲ್ಲ ನಾನು ಗಾದೆ ಮಾತು ಹೇಳಿದೆ ಅಂತ ಹೇಳಿ. ಆದರೆ ಮನಸ್ಸಲ್ಲಿರುವಂಥ ಮಾತು ಆಚೆ ಬಂದಿದೆ. ಉರಿತಾ ಇರುವಂತಹ ಬೆಂಕಿಗೆ ತುಪ್ಪ ಹಾಕಬೇಡ ಅಂತ ಹೇಳಿ. ಈಗಲೇ ಉರಿತಾ ಇದೆ ನಮ್ಮ ಮನೆಯಲ್ಲಿ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ನೀವು ಬೇರೆ ಈ ರೀತಿ ತುಪ್ಪ ಹಾಕುವ ಕೆಲಸವನ್ನ ಅಥವಾ ಉಪ್ಪು ಸುರಿಯುವಂಥ ಕೆಲಸವನ್ನ ಮಾಡಬೇಡಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಎಲ್ಲ ಹೊತ್ತಿ ಉರಿತಾ ಇದೆ ಅನ್ನೋದನ್ನ ಒಪ್ಕೊಂಡಂತಾಗಿದೆ. ಇನ್ನು ಯಾರು ಸಿಎಂ, ಫೈನಲಿ ಯಾವ ರೀತಿಯ ಡಿಸಿಷನ್ ಆಗುತ್ತೆ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಿರುಗಾಳಿ ನಿಶ್ಚಿತವ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ ಇವತ್ತಿನ ಬೆಳವಣಿಗೆಯಿಂದ. ಕಾರಣ ಪವರ್ ಫೈಟಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮೇಲಿಂದ ಮೇಲೆ ಚರ್ಚೆಗಳಾಗ್ತಾ ಇದೆ. ಜನವರಿಯಲ್ಲಿ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಫಿಕ್ಸ್ ಆಯ್ತಾ? ಖುದ್ದು ಸಿಎಂ ಅವರ ಮಾತುಗಳು ಇದೆಯಲ್ಲ, ಆ ಮಾತೇ 108 ಸುಳಿವುಗಳನ್ನ ಕೊಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಮೂರು ರೀತಿಯ ಹೇಳಿಕೆಗಳನ್ನ ಕೊಟ್ಟರು.
ಆ 3 ರೀತಿಯ ಹೇಳಿಕೆಗಳು 108 ಗುಟ್ಟುಗಳನ್ನ ಬಿಚ್ಚಿ ಹೇಳ್ತಾ ಇವೆ. 108 ಗುಟ್ಟುಗಳು ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇವೆ. ಮೊದಲು ಹೇಳಿದ್ದೇನವರು, ನಾನೇ CM ಅಂತ ಸಿದ್ದರಾಮಯ್ಯ ಅವರು ಗುಟ್ಟಿರು ಹಾಕಿದ್ರು. 5 ವರ್ಷ ನಾನೇ ಇರ್ತೀನಿ ಅಂತ ಅದಾದ ಮೇಲೆ ಹೇಳಿದರು. ಇನ್ನು 3ನೇ ಟೈಮ್ ಕೊನೆಯಲ್ಲಿ ಕಂಪ್ಲೀಟ್ ಆಗಿ ಆ ಹುಂಕಾರ ಇರಲಿಲ್ಲ, ಝೇಂಕಾರ ಇರಲಿಲ್ಲ, ಠೇಂಕಾರ ಇರಲಿಲ್ಲ. ಹೈಕಮಾಂಡ್ ಹೇಳೋವರೆಗೂ CM ಅಂತ ಹೇಳ್ಬಿಟ್ರು. ಕಾನ್ಫಿಡೆನ್ಸ್ ಇವರಿಗಿದ್ದರೆ ನಾನೇ CM ಅಂತ ಹೇಳಬೇಕಾಗಿತ್ತು. ಯಾಕೆ ಚೇಂಜ್ ಆಯ್ತದು? ಹೈಕಮಾಂಡ್ ಹೇಳೋವರೆಗೂ ನಾನು ಇರ್ತೀನಿ. ಹಾಗಿದ್ರೆ ಹೈಕಮಾಂಡ್ ನಾಳೆನೇ ಬಿಟ್ಕೊಡಿ ಅಂದರೆ ಬಿಟ್ಟು ಕೊಟ್ಬಿಡ್ತಾರ ಸಿದ್ದರಾಮಯ್ಯ ಅವರು? ಆ ರೀತಿ ಹೇಳುವಂತಹ ಚಾನ್ಸಸ್ ಏನಾದರೂ ಕಾಂಗ್ರೆಸ್ಸಲ್ಲಿ ಇದೆಯಾ? ಆ ರೀತಿಯ ವಾತಾವರಣ ಸೃಷ್ಟಿ ಆಯ್ತಾ? ಹೀಗೆ ಹಲವು ಪ್ರಶ್ನೆಗಳು ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಈಗ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟತೆ ಇಲ್ಲ ಅಂತ ಅನ್ಸುತ್ತೆ. ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಕಾನ್ಫಿಡೆನ್ಸ್ ಈಗ ಸಿದ್ದರಾಮಯ್ಯ ಅವರಲ್ಲಿಯೂ ಕಡಿಮೆ ಆಯ್ತಾ? ಹಿಂಗಾಗಿ ಹೈಕಮಾಂಡ್ ಹೇಳೋವರೆಗೂ ನಾನು ಮುಂದುವರಿತೀನಿ. ಇವನ್ BJP ಅವರು ಇದನ್ನ ಹೇಳ್ಕೊಂಡ್ರು, ಹೈಕಮಾಂಡ್ ಇರೋವರೆಗೂ ಅಂತ ಹೇಳಿದ ತಕ್ಷಣ ಇಲ್ಲೇ ಇರೋದು ಮಜಾ. ಇದನ್ನ ನೀವು ಯಾಕೆ ಹೇಳ್ತಾ ಇದ್ದೀರಿ? ಹೈಕಮಾಂಡ್ ಅಂತ ನೀವು ಹೇಳಿದ್ದೀರಿ ಅಂತಂದ್ರೆ ನಿಮಗೂ ಗ್ಯಾರಂಟಿ ಇಲ್ಲ ನಿಮ್ಮ ಚೇರ್ನ ಬಗ್ಗೆ. ಸಂಘರ್ಷಗಳು ಈಗ ನೆಕ್ಸ್ಟ್ ಲೆವೆಲ್ ಹೋಗಿದೆ, ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿವೆ ಅಂತ ನೋಡೋಣ. ಜನವರಿಯಲ್ಲಿ DK ಶಿವಕುಮಾರ್ ಅದೃಷ್ಟ ಕುಲಾಯಿಸುತ್ತಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ CM ಸಿದ್ದರಾಮಯ್ಯ ಅವರು ಈಗಾಗಲೇ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಮತ್ತೆ ಪುನರುಚ್ಚರಿಸಿದರು. DK ಶಿವಕುಮಾರ್ ಇದನ್ನ ಕೇಳಿಸ್ಕೊಂಡ ಮೇಲೆಯೂ ಕೂಡ ಸುಮ್ಮನೆ ಕೂರ್ತಾರಾ? ಚಾನ್ಸೇ ಇಲ್ಲ. ತಮ್ಮ ಆಪ್ತರೊಟ್ಟಿಗೆ ಮೇಲಿಂದ ಮೇಲೆ ಸಭೆಗಳು, ಮೀಟಿಂಗ್ಗಳು. ಆ ಸಭೆಯಲ್ಲಿ ಏನು ಚರ್ಚೆ ಆಯಿತು? DK ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಮತ್ತೆ ಹೈಕಮಾಂಡ್ಗೆ ಹೋಗಿ ಯಾವ ರೀತಿ ಒತ್ತಡ ಹಾಕ್ಬೋದು, ಏನು ಹೇಳ್ಬೋದು ಹೈಕಮಾಂಡ್ಗೆ? ಇವೆಲ್ಲವೂ ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಅಬ್ಬಬ್ಬ, ನೋಡಿದ್ರಲ್ವಾ CM ಸಿದ್ದರಾಮಯ್ಯರ ರೋಷಾವೇಶ. 5 ವರ್ಷ CM ಯಾರು ಅನ್ನೋ ಬಿಜೆಪಿ ನಾಯಕರ ಪ್ರಶ್ನೆಗೆ ಅಹಿಂದ ರಾಮಯ್ಯ ಕೊಡ್ತಿರೋ ಉತ್ತರವನ್ನ ಈಗಲೂ ನಾನೇ CM, ಮುಂದೆಯೂ ನಾನೇ CM ಅಂತ ಟಗರು ರಾಮಯ್ಯ ಗುಟುರು ಹಾಕ್ತಿದ್ರೆ ಪಕ್ಕದಲ್ಲೇ ಕುಳಿತಿದ್ದ DCM DK ಶಿವಕುಮಾರ್ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂತಾಗಿತ್ತು. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. 5 ವರ್ಷ ನಾನೇ CM, ಸಿದ್ದರಾಮಯ್ಯ ಅಬ್ಬರ. ಆಪ್ತ ಶಾಸಕರ ಜೊತೆ ಕನಕಪುರ ಬಂಡೆ ರಣತಂತ್ರ. ಬೆಳಗಾವಿ ಅಧಿವೇಶನದಲ್ಲಿ CM ಸಿದ್ದರಾಮಯ್ಯ 5 ವರ್ಷ ನಾನೇ CM ಅಂತ ಗುಡುಗುತ್ತಿದ್ದಂತೆ DCM DK ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಸದನದಲ್ಲಿ ತಮ್ಮ ಆಪ್ತ ಶಾಸಕರ ಜೊತೆ ಬಂಡೆ ಚರ್ಚೆ ನಡೆಸಿದ್ದಾರೆ. ಶಾಸಕ CP ಯೋಗೇಶ್ವರ್, ಇಕ್ಬಾಲ್ ಹುಸೇನ್, ಮಾಗಡಿ ಬಾಲಕೃಷ್ಣ, ಕದಲೂರು ಉದಯ್ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಇದು ಭಾರಿ ಕುತೂಹಲ ಕೆರಳಿಸಿದೆ. ಯಾವುದು ಗೊಂದಲ ಇಲ್ಲ, ನಮ್ಮ ಹೈಕಮಾಂಡ್ ಭದ್ರವಾಗಿದೆ. ಅದರ ಕಾರ್ಯಕ್ರಮ ಅವರು ಯಾವ ರೀತಿ ಸೂಚನೆಗಳು ಕೊಡ್ತಾರೆ ಅದರಂತೆ ನಾವೆಲ್ಲ ಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ. ನೀವು ತಿಳಿದಂಗೆ ಯಾವುದೇ ಗೊಂದಲ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಒಂದು ಇರುವೆ ದೆಹಲಿಗೆ ಹೋಗಲು ಪ್ರಯತ್ನಿಸುತ್ತಿದೆ. ಸದನದಲ್ಲಿ DK ಶಿವಕುಮಾರ್ ಕಾಲೆಳೆದ ಅಶೋಕ್. ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ. ಚಾಣಕ್ಯನ ತಂತ್ರಗಾರಿಕೆ ಅಂತ. ನಾನು ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಅದರಲ್ಲಿ ಒಂದು ಸನ್ನಿವೇಶ ಬರ್ತದೆ ಅಧ್ಯಕ್ಷರೇ, ಚಾಣಕ್ಯ ಇದ್ರಲ್ಲಿ ಬರೀ ತೊಂದರೆ ಇಲ್ಲ. ಒಂದು ಇರುವೆ ಅಧ್ಯಕ್ಷರೇ, ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದು ಯೋಚನೆ. ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮಗಳು ಬೇಕು? ಸೇರ್ಕೊಂಡ್ಬಿಡ್ತೈತೆ ಡೆಲ್ಲಿಗೆ ಹೋಗೋ ಜವಾಬ್ದಾರಿ. ಅವ್ರ ಜೊತೆ ತಂತ್ರಗಾರಿಕೆ ಮಾಡೋದ್ರಲ್ಲಿ
ಡಿಕೆಶಿ ಟೀಮ್ ದೆಹಲಿ ಟೂರ್ಗೆ ಬಿಕೆ ಹರಿಪ್ರಸಾದ್ ಬೇಸರ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ದೆಹಲಿ ಪರೇಡ್ಗೆ ಬಿಕೆ ಹರಿಪ್ರಸಾದ್ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಅಧಿಕಾರದಲ್ಲಿದ್ದವರು ಗಮನ ಹರಿಸಬೇಕು ಅಂತ ಡಿಕೆಶಿ ವಿರುದ್ಧ ಬೇಸರ ಹೊರಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಜಲವಂತ ಸಮಸ್ಯೆಗಳಿದೆ, ಅದನ್ನ ಚರ್ಚೆ ಮಾಡೋದು ಒಳ್ಳೆಯದು. 2.5 ವರ್ಷದಿಂದ ಕಾರ್ಯಕರ್ತರು ಒದ್ಲಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಮೆಂಬರ್ಶಿಪ್ ಮಾಡ್ತಾ ಇಲ್ಲ. ಈ ಯಾರು ಅಧಿಕಾರದಲ್ಲಿ ಕೂತ್ಕೊಂಡಿದ್ದಾರೆ ಅವರು ಯಾವಾಗ ಇದಾಗೋದು ಅದಾಗೋದು ಅಂತ ಚರ್ಚೆ ಮಾಡೋದು ಬಹಳ ತಪ್ಪು. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸಿರ್ತಕ್ಕಂಥದ್ದು ಲಕ್ಷಾಂತರ ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಮೊದಲು ಅವ್ರ ಕಡೆ ಗಮನ ಹರಿಸೋದು ಬಹಳ ಒಳ್ಳೆಯದು. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಹಠಮಾರಿ, ಬಯಸಿದ್ದನ್ನ ಪಡೆಯದೆ ನಿದ್ದೆ ಮಾಡೋರಲ್ಲ. ಬಂಡೆ ಬಣ ಕೂಡ ತಮ್ಮ ನಾಯಕನಿಗೆ ಸಿಎಂ ಕುರ್ಚಿ ಕೊಡಿಸೋವರೆಗೂ ಸುಮ್ಮನೆ ಕೂರಲ್ಲ. ಡಿಕೆಶಿ ಟೀಮ್ ಈಗೇನ್ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ ಅನುದಾನ ವಿಚಾರವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕುಣಿಗಲ್ ಶಾಸಕ ಅನುದಾನ ವಿಚಾರವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಧುಗಿರಿಗೆ 100 ಕೋಟಿ ಅನುದಾನ ಕೊಡ್ತೀರಾ, ಆದ್ರೆ ನನ್ನ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಸಹಕಾರ ಸಂಘದಲ್ಲಿ ನಾನು ಧ್ವನಿ ಎತ್ತುವ ಹಾಗಿಲ್ಲ, ನನ್ನ ತಾಲೂಕಲ್ಲಿರುವಂತಹ AR ಬದಲಾಯಿಸಬೇಕು ಅಂತ ಆಗ್ರಹಿಸಿದರು. ತಾರತಮ್ಯ ಆಗಿದ್ರೆ ಸರಿಪಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಶಾಸಕ ರಂಗನಾಥ್ ಅವರಿಗೆ, ತಮ್ಮದೇ ಪಕ್ಷದ ಶಾಸಕರಿಗೆ ಭರವಸೆ ನೀಡಿದರು. ಏನು ಇವತ್ತು ನಮ್ಮ ಸಹಕಾರ ಸಂಘದಲ್ಲಿ ನಾನೇನಾದ್ರು ಧ್ವನಿ ಎತ್ತಿದ್ರೆ 19 ಪ್ಯಾಕ್ಸ್ ಇದೆ ಸಭಾಧ್ಯಕ್ಷರೇ. ಅದರಲ್ಲಿ ಏನಾದ್ರು ಧ್ವನಿ ಎತ್ತಿದ್ರೆ ಅದು ಯಾರೋ ಒಬ್ಬ AR ಇದ್ದಾನೆ ಮಾನ್ಯ ಸಭಾಧ್ಯಕ್ಷ, 2.25 ವರ್ಷದಿಂದ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ, ಇವತ್ತು ಸೂಪರ್ ಸೀಟ್ ಮಾಡ್ತೀನಿ ಅಂತ ಹೇಳ್ತಾನೆ, ಇವತ್ತಿನ ದಿನ ವಜಾ ಮಾಡ್ತೀವಿ ಅಂತ ಹೇಳ್ತಾನೆ. ನಾನು ಮಾನ್ಯ ಸಭಾಧ್ಯಕ್ಷರ ಮುಂದೆ ನಾನು ಕೇಳ್ಕೊಳ್ಳೋಂಥದ್ದು, ಫಸ್ಟ್ನೇದಾಗಿ ಏನು AR ಇದ್ದಾರೆ ಆ ಭಾಗದಲ್ಲಿ ನನ್ನ ತಾಲೂಕಿಗೆ ಸಂಬಂಧಪಟ್ಟದ್ದನ್ನು ಒಂದು ಅವ್ರು ಬದಲಾವಣೆ ಮಾಡಲಿಕ್ಕೆ ನಾನು ಅವ್ರನ್ನ ಸಬ್ಮಿಷನ್ ಮಾಡ್ಕೋತೀನಿ. ನಾನು ಆಕ್ರೋಶ ಏನಿಲ್ಲ ಮಾನ್ಯ ಸಭಾಧ್ಯಕ್ಷರ, ನಾನು ಮಾತಾಡೋದೇ ಈಗ ಮುಖ್ಯಮಂತ್ರಿಗಳ ಮುಂದೆ ಅಪಾರವಾದ ಗೌರವದಲ್ಲಿ ಕೇಳ್ಕೊತಾ ಇದ್ದೀನಿ. ನನ್ನ ತಾಲೂಕಿಗೆ ರಕ್ಷಣೆಗೆ ಯಾವ ರೀತಿ ಇಲ್ಲಿವರೆಗೂ ಬಂದಿದ್ದಾರೆ, ಇದೂ ಒಂದು ಹೆಜ್ಜೆ ಬರಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರು. ಏನಾದರೂ ತಾರತಮ್ಯ ಆಗಿದ್ರೆ ಮಧುಗಿರಿಗೆ ಮತ್ತು ಇದಕ್ಕೆ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡಿಕೊಡ್ತೇನೆ ಅಂತಕ್ಕಂಥದ್ದು. ನಾನು ಭಾಳ ಸಹಕಾರ ಇಲಾಖೆಯಲ್ಲಿ ನನ್ನ ಅಧೀನದಲ್ಲಿ ಇರಲಿಲ್ಲ, ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ತಾರತಮ್ಯ ಸರಿಪಡಿಸುವಂತೆ ರಂಗನಾಥ್ ಸರ್, ರಂಗನಾಥ್ ನನ್ನ ಮೇಲೆ ವಿಶ್ವಾಸ ಇದೆ ಸರ್. ತಮ್ಮ ಕ್ಷೇತ್ರದ ವಿಚಾರವಾಗಿ ರಂಗನಾಥ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ಮುಖ್ಯಮಂತ್ರಿಗಳು ಯಾರು ಪ್ರಶ್ನೆ ಮಾಡಿದ್ರು ಅನ್ನೋದನ್ನೇ ಮರೆತು ಬಿಟ್ರು ಪಾಪ. ಈಗ ಈ ಪ್ರಶ್ನೆಗಳ ಹಿಂದೆಯೂ ಕೂಡ ತಂತ್ರ ಅಡಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಟೀಮ್ ನೇರವಾಗಿ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡುವಂತ ಕೆಲಸಕ್ಕೆ ಮುಂದಾಯ್ತಾ? ತಮ್ಮದೇ ಪಕ್ಷದ ಶಾಸಕ ಸಿದ್ದರಾಮಯ್ಯ ಅವರ ವಿರುದ್ಧ ಹರಿಹಾಯುವಂತ ಕೆಲಸ. ಹೇಳ್ತಾರೆ ಮೇಲ್ಮಾತಲ್ಲಿ, ನನಗೇನು ಆಕ್ರೋಶ ಇಲ್ಲ, ಮುಖ್ಯಮಂತ್ರಿಗಳ ಬಗ್ಗೆ ಅಪಾರ ಗೌರವ ಇದೆ, ನಾನು ಮಾತಾಡೋದೇ ಹಿಂಗೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಹೌಸಲ್ಲಿ ಆ ಕ್ವಶನ್ ರೇಸ್ ಮಾಡಿದ್ರಲ್ಲ, ಮುಖ್ಯಮಂತ್ರಿಗಳನ್ನು ವೈಯಕ್ತಿಕವಾಗಿಯೂ ಭೇಟಿಯಾಗಿ ವಿಚಾರಗಳನ್ನು ಚರ್ಚೆ ಮಾಡಬಹುದಿತ್ತು. ಅದು ಹೌಸಲ್ಲೇ ಕ್ವಶನ್ ರೇಸ್ ಮಾಡಿ ಅದನ್ನು ಉತ್ತರ ಪಡೆದುಕೊಂಡಿದ್ದಾರೆ. ಇರಲಿ, ಅದವ್ರ ಹಕ್ಕು, ಅದನ್ನು ಮಾಡಿದ್ದಾರೆ. ಈಗ ಅಸಲಿಗೆ ವಿಷಯ ಏನಂತಂದ್ರೆ, ಕಾಂಗ್ರೆಸ್ನ ಶಾಸಕ ತಮ್ಮ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿರುವಂಥದ್ದು ನಾನಾ ರೀತಿಯ ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇದೆ, ನಾನಾ ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಶಾಸಕ ರಂಗನಾಥ್ ಅವರಿಂದ ಅನುದಾನ ತಾರತಮ್ಯದ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಶಾಸಕರೇ ಅನುದಾನ ತಾರತಮ್ಯದ ಆರೋಪವನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ ತಮ್ಮ ಸರ್ಕಾರದ ವಿರುದ್ಧ. ಡಿಕೆ ಶಿವಕುಮಾರ್ ಬಣ ಟಾರ್ಗೆಟ್ ಮಾಡಿದ್ರ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಡಿಕೆ ಶಿವಕುಮಾರ್ ಜೊತೆಗೆ ಅತ್ಯಾಪ್ತರು ಇವರೆಲ್ಲ, ರಂಗನಾಥ್ ಇನ್ನಿತರರು, ಅವ್ರ ಜೊತೆ ಗುರುತಿಸಿಕೊಂಡಿರೋರು. KN ರಾಜಣ್ಣ ಅವರ ಮಧುಗಿರಿ ಕ್ಷೇತ್ರಕ್ಕೆ 100 ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ ಇವರು. ಆದರೆ ಕುಣಿಗಲ್ ಕ್ಷೇತ್ರಕ್ಕೆ ಒಂದೇ ₹1 ನೀಡಿಲ್ಲ. ಮಧುಗಿರಿ ಕ್ಷೇತ್ರಕ್ಕೆ 100 ಕೋಟಿ ಕೊಡುವಂಥವ್ರು ನಮ್ಮ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಇವತ್ತು ಸಹಜವಾಗಿ
ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗ್ಬಿಡ್ತು. ತಮ್ಮ ಕಾಂಗ್ರೆಸ್ ಪಾರ್ಟಿಯ MLA ತಮ್ಮದೇ ಪಕ್ಷದ ವಿರುದ್ಧ ಇವತ್ತು ಎಲ್ಲರ ಮುಂದೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಣಿಗಲ್ಗೆ ಒಂದೇ ಒಂದು ರೂಪಾಯಿ ನೀಡಿಲ್ಲ ಅಂತ ಶಾಸಕ ರಂಗನಾಥ್ ಗಂಭೀರ ಆರೋಪವನ್ನು ಮಾಡಿದರು, ತಾರತಮ್ಯ ಅಂತ ಆರೋಪ ಮಾಡಿದರು. ಹಾಗಿದ್ರೆ DCM DK ಶಿವಕುಮಾರ್ ಅವರ ಬಣ ಈಗ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕುಣಿಗಲ್ ರಂಗನಾಥ್ DCM DKC ಆಪ್ತ ಶಾಸಕ. DKC CM ಆಗಬೇಕು ಅಂತ ಪಟ್ಟು ಹಿಡಿದವರಲ್ಲಿ ಈ ಶಾಸಕರು ಕೂಡ ಒಬ್ಬರು. DKC ಪರ ದೆಹಲಿಗೆ ಹೋಗಿ ಲಾಬಿ ಮಾಡಿದ್ರು ರಂಗನಾಥ್. DKC CM ಆಗಬೇಕು ಅಂತ ಹೋಮ ಮಾಡಿಸಿದ್ರು ರಂಗನಾಥ್. ಇದೇ ಕಾರಣಕ್ಕೆ ಶಾಸಕ ರಂಗನಾಥ್ ಅವರನ್ನ ಟಾರ್ಗೆಟ್ ಮಾಡಲಾಯ್ತಾ? ಕಾಂಗ್ರೆಸ್ ಪಡಸಾಲೆಯಲ್ಲಿ ಟಾರ್ಗೆಟ್ DKC ಬಣ ಚರ್ಚೆ ಶುರುವಾಗಿದೆ. ಈಗ ಒಂದ್ ಕಡೆ DK ಶಿವಕುಮಾರ್ ಬಣ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಬಣದಲ್ಲಿರುವಂತಹ MLAಗಳು ಯಾರಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉದಾಹರಣೆಗೆ ರಂಗನಾಥ್ ಅವರೇ ಖುಲ್ಲಾ ಹೇಳ್ತಾ ಇದ್ದಾರೆ, ನನ್ನ ಪಕ್ಕದ ಕ್ಷೇತ್ರ ಮಧುಗಿರಿಗೆ 100 ಕೋಟಿ ಕೊಟ್ಟಿದ್ದೀರಿ, ನನ್ನ ಕ್ಷೇತ್ರಕ್ಕೆ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ. ಅಲ್ಲಿಗೆ ಇವರೆಲ್ಲ ಏನು CM ಆಗಬೇಕು ಅಂತ ಹೋಮ ಮಾಡಿಸಿದ್ರು, DK ಶಿವಕುಮಾರ್ ಅವರು CM ಆಗಬೇಕು ಅಂತ. ದೆಹಲಿಗೆ ಹೋಗಿ ಬಂದರು, ಅವ್ರ ಪರವಾಗಿ ಮಾತಾಡಿದರು. ಹಿಂಗೆಲ್ಲ ಮಾಡ್ತೀರಾ ನೀವು, ಇರಿ ನಿಮಗೆ ಇದೇ ಹಬ್ಬ ಅಂತ ಹೇಳಿ ಅವ್ರ ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ವಾ? ಅದನ್ನೇ ಈಗ ಖುಲ್ಲ ಹೌಸಲ್ಲೇ ಹೇಳುವಂಥ ಪರಿಸ್ಥಿತಿಗೆ ರಂಗನಾಥ್ ಅವರು ಬಂದುಬಿಟ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಗುದ್ದಾಟ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. 2 ತಿಂಗಳ ಹಣ ಎಲ್ಲಿ ಹೋಯಿತು? 5,000 ಕೋಟಿ. ನಾವು 2 ತಿಂಗಳ ಹಣನ ಹಾಕಿದ್ದೀವಿ ಅಂತ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಸಂಬಂಧಪಟ್ಟ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ವಿಪಕ್ಷ ಇವತ್ತು ಕೆಂಡಾಮಂಡಲ ಆಯಿತು. ಅದು ಹೇಗೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ತಪ್ಪು ಮಾಹಿತಿಯನ್ನು ಕೊಡ್ತೀರಿ ಅಂತ ವಿಪಕ್ಷ ಪ್ರಶ್ನೆ ಮಾಡಿತು. ಸರ್ಕಾರ ಈ ವಿಚಾರದಿಂದ ಇಕ್ಕಟ್ಟಿಗೆ ಸಿಲುಕುವಂತಹ ಕೆಲಸ ಆಯಿತು. ಅಸಲಿಗೆ ಆಗಿದ್ದೇನು ಈ ಗೃಹಲಕ್ಷ್ಮಿ ವಿಚಾರವಾಗಿ? ಈ ರಿಪೋರ್ಟ್ ನೋಡಿ. ಬೆಳಗಾವಿ ಬ್ಯಾಟಲ್ನಲ್ಲಿ ಗೃಹಲಕ್ಷ್ಮಿ ಜಟಾಪಟಿ. ತಪ್ಪು ಮಾಹಿತಿ ಕೊಟ್ಟವರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಇದೀಗ ಗೃಹಲಕ್ಷ್ಮಿ ಗುದ್ದಾಟ ಜೋರಾಗಿದೆ. ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೇರಿದ ಕಾಂಗ್ರೆಸ್ಗೆ ಇದೀಗ ಗ್ಯಾರಂಟಿಯೇ ಸಂಕಷ್ಟ ತಂದಂತೆ ಕಾಣ್ತಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ವಿಪಕ್ಷ ಬಿಜೆಪಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಪ್ಪು ಮಾಹಿತಿ ನೀಡಿದ್ದಾರೆಂದು ವಾಗ್ದಾಳಿ ನಡೆಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೇಸರಿ ಕಲಿಗಳು ಬೆಂಕಿ ಉಗುಳುತ್ತಿದ್ದಾರೆ. ತಪ್ಪು ಮಾಹಿತಿ ಕೊಟ್ಟ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಮಧ್ಯೆ ಮಾತಿನ ಮಲ್ಲಯುದ್ಧ ಜೋರಾಗಿದೆ. ಒಂದೆಡೆ DCM DKC ಡಿಫೆಂಡ್ ಮಾಡಿಕೊಂಡ್ರೆ ಮತ್ತೊಂದು ಕಡೆ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ಮೋಸ ಮಾಡ್ತಿದೆ ಅಂತ ವಿಪಕ್ಷ ನಾಯಕ R ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ, ಆಯ್ತಾ? ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GSTನ ಕಟ್ ಮಾಡ್ಬಿಟ್ಟಿದ್ದಾರೆ. GST ಕಟ್ ಮಾಡ್ಬಿಟ್ಟು ನಮಗೆ ಸುಮಾರು 15,000 ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ವಿ, 100 ಕೋಟಿ ರೂಪಾಯಿ ಕೊಟ್ಟಿದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿರುವಂತಕ್ಕೆ ಈ 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಏನು ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಇತ್ತು. ಇದೇ ಸಾಕ್ಷಿ, ದಾಖಲೆ ಸಮೇತ ನಾವು ಕೊಟ್ಟಿದ್ರಿ. ಮುಖ್ಯಮಂತ್ರಿಗಳು ಆರೈಕೆ ಉತ್ತರವನ್ನ ಕೊಟ್ಟಿದ್ದಾರೆ. ದಾಖಲೆ ಕೇಳಿದ್ರೆ ತರಿಸ್ತೀನಿ ನೋಡ್ತೀನಿ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತರಿಸ್ತೀನಿ ನೋಡ್ತೀನಿ ಅನ್ನೋದು ಬಿಟ್ಟು ತಪ್ಪಾಗಿದೆ ತಪ್ಪು ಅಂತ ಒಪ್ಕೋಬೇಕು. ಅದು ಸದನದಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಬಿಟ್ಟಿದ್ದೀರಿ, ಪೂರ್ತಿ ಯಾವ್ದು ಬಾಕಿ ಇಲ್ಲ, ಅಕ್ಟೋಬರ್ ವರ್ಗು ಕೊಟ್ಬಿಟ್ಟಿದ್ದೀರಿ ಅಂತಾರೆ. ಇಲ್ಲಿ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ. ಅದು 5,000 ಕೋಟಿ ಅಲ್ಲ. ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನ ತಂದು ಕೊಟ್ಟಿದ್ದಾರೆ, ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ?
ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದ್ಯೋ ಹೇಳೋರು ಯಾರು ಬೇಕಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಆಗಿರ್ಲಿಲ್ಲ ಅಂದ್ರೆ ದೇ ವಿಲ್ ಪಾವತಿ ಮಾಡ್ತಾರೆ. ಅದಕ್ಕೇನ್ ಆಮೇಲೆ ಎಲ್ಲೂ ಕೂಡ ನಾವು ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲಲ್ಲ. ಆಗಸ್ಟ್ ತನಕ ಕೊಟ್ಟಿದೀವಿ. ಫೆಬ್ರವರಿ ಮಾರ್ಚ್ ಏನಿದೆ ಮಾನ್ಯ ಯಾರು ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆಂದು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಎಂಎಲ್ಸಿಗಳಾದ ರವಿಕುಮಾರ್, ಸಿಟಿ ರವಿ ಹಾಗೂ ಶಾಸಕ ಮುನಿರತ್ನ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಆಮೇಲೆ ಅದಕ್ಕೆ ನಮ್ಮ ಸುನಿಲ್ ಕುಮಾರ್ ಕೂಡ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಹಕ್ಕುಚ್ಯುತಿ ಆಗುತ್ತೆ ಅನ್ನುವಂಥ ವಿಷಯನೂ ಕೂಡ ಹೇಳಿದರು. ಒಟ್ಟಾರೆಯಾಗಿ ಈ ವಿಷಯವನ್ನು ನೋಡೋದಾದರೆ ಸರ್ಕಾರ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಪೂರೈಸ್ತಾ ಇಲ್ಲ. ಸಮಗ್ರ ತನಿಖೆ ಆಗಬೇಕು. ಹಿಂದೊಮ್ಮೆ ಕೇಂದ್ರದಲ್ಲಿ UPA ಇದ್ದಾಗ ಸಾಲ ಮನ್ನಾ ಮಾಡಿದರು. 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ. 18,000 ಕೋಟಿ ರೂಪಾಯಿ ನಕಲಿ ಖಾತೆಗಳಿಗೆ ಹಣ ಹೋಗಿತ್ತು. ಒಂದು ದೊಡ್ಡ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ. ಇದು ಕೂಡ ಏನಾರು ಆ ರೀತಿ ಏನಾರು ಆಗಿದೆಯಾ? ಆ ರೀತಿ ಆಗದೇ ಇದ್ದರೆ ಯಾಕೆ ಎಲ್ಲೋಯ್ತು ಹಣ? ಯಾಕೆ ಕೊಟ್ಟಿಲ್ಲ? ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕ್ಬಿಡ್ರಿ. ಗೃಹಲಕ್ಷ್ಮಿ ಹಣದ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಯುದ್ಧ ಶುರುವಾಗಿದೆ. ಸುಳ್ಳು ಮಾಹಿತಿ ನೀಡಿದ್ದಾರೆಂದು ಬಿಜೆಪಿಗರು ಕೆರಳಿ ಕೆಂಡವಾಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಈ ಗೃಹಲಕ್ಷ್ಮಿ ಗುದ್ದಾಟ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗೃಹಲಕ್ಷ್ಮಿ ದುಡ್ಡಿನ ವಿಚಾರವಾಗಿ ಇವತ್ತು ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು. ವಾಕ್ ಸಮರ, ಫೈಟಿಂಗ್ ಯಾವ ಮಟ್ಟಿಗೆ. ನಮಗೆ ಫೆಬ್ರವರಿ ಮಾರ್ಚ್ ಈ 2 ತಿಂಗಳಿನ ಗೃಹಲಕ್ಷ್ಮಿ ದುಡ್ಡು ಎಲ್ಲಿ ಹೋಯಿತು ಅನ್ನೋದನ್ನು ಲೆಕ್ಕ ಕೊಡಿ ಸಾಕು ಅಂತ ಹೇಳಿ ಬಿಜೆಪಿಯವರು, ವಿಪಕ್ಷದವರು ಸರ್ಕಾರವನ್ನು ಕಟ್ಟಿ ಹಾಕಿದರು. ನೋಡಿ, ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯಿತು ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿ ಫಲಾನುಭವಿಗಳಿಗೆ 1 ತಿಂಗಳಿಗೆ 2,500 ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ. 2 ತಿಂಗಳ ದುಡ್ಡು ಅಂದರೆ 5,000 ಕೋಟಿ. ಸೊ ಫೆಬ್ರವರಿ ಮಾರ್ಚ್ನ ದುಡ್ಡಂತೂ ಜನರ ಕೈ ಸೇರಿಲ್ಲ. ಹಾಗಿದ್ರೆ ಎಲ್ಲೋಯ್ತು ಈ ದುಡ್ಡು ಅನ್ನೋದು ಈಗ ಬಿಜೆಪಿಯವರ ಪ್ರಶ್ನೆ. ಮಹಿಳೆಯರ ಖಾತೆಗೆ ಹಾಕಬೇಕಾಗಿದ್ದ ಆ 5,000 ಕೋಟಿ, ಒಂದಲ್ಲ ಎರಡಲ್ಲ 5,000 ಕೋಟಿ ಎಲ್ಲ ಹೋಯ್ತು? ಗೃಹಲಕ್ಷ್ಮಿ ಯೋಜನೆ ಹಣ ಲಪಟಾಯಿಸಿ ಬಿಡ್ತಾ ಸರ್ಕಾರ. ಗೃಹಲಕ್ಷ್ಮಿಯ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ಅನ್ನುವಂಥದ್ದು ಈಗ ಬಿಜೆಪಿಯವರ ಪ್ರಶ್ನೆ. ಗೃಹಲಕ್ಷ್ಮಿ ಹಣ ಯಾವುದಾದ್ರೂ ಎಲೆಕ್ಷನ್ಗೆ ಹೋಯ್ತಾ? ಹಣ ಹಾಕಿದ್ದಾಗಿ ಸದನಕ್ಕೆ ತಪ್ಪು ಮಾಹಿತಿಯನ್ನ ನೀಡಿದ್ದೇಕೆ ಅನ್ನುವಂಥದ್ದು ಈಗ ವಿಪಕ್ಷದ ಪ್ರಶ್ನೆಯಾಗಿದೆ. ಉತ್ತರ ಕೊಡಬೇಕಾದಂತಹ ಇಲಾಖೆಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೌನವಾಗಿದ್ದಾರೆ. ಯಾಕೆ ಈ ಮೌನ? ಮಾಧ್ಯಮಗಳಿಂದ ಹೆಬ್ಬಾಳ್ಕರ್ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಯಾಕೆ? ನೀವು ದುಡ್ಡು ಹಾಕಿದ್ದೀರಿ ಅಂತಂದ್ರೆ ಹಾಕಿದ್ದೀವಿ ಅಂತ ಹೇಳಿ, ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಡಿ. 2 ತಿಂಗಳ ದುಡ್ಡು ಹಾಕಿದ್ದೀವಿ ಅಂತ ಹೇಳಿಬಿಟ್ರಿ, ಆದರೆ ಎಲ್ಲಿ ಆ ದುಡ್ಡು? ಬಿಜೆಪಿ ಪ್ರಶ್ನೆ ಮಾಡ್ತಾ ಇರೋದು ಇದನ್ನೇ. ನೀವು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದೇಕೆ? ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಈ ರೀತಿ ಹೇಳಿಕೆಯನ್ನ ಕೊಡಬಹುದಾ? 5,000 ಕೋಟಿ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಎಲ್ಲಿ ಹೋಯ್ತು? ಯಾರ್ದಾದ್ರೂ ಎಲೆಕ್ಷನ್ಗೆ ಪಾರ್ಟಿ ಫಂಡ್ ಅಂತ ಇಲ್ಲಿಂದ ಕಳಿಸ್ಕೊಟ್ರ, ಅಥವಾ ಯಾರ್ದಾದ್ರೂ ಮನೆಯ ಖಜಾನೆಯನ್ನ ತುಂಬಿಸಿದಿರಾ? ಮೌನವಾಗಿದ್ದೀರಿ ಅಂದ್ರೆ ತಪ್ಪು ನಡೆದಿದೆ ಅಂತ ಅರ್ಥ ಅಲ್ವಾ ಅನ್ನುವಂಥದ್ದು ಈಗ ಬಿಜೆಪಿಯ ಪ್ರಶ್ನೆ. ಸದನಕ್ಕೆ ಸುಳ್ಳು ಮಾಹಿತಿ ನೀಡಿದ್ದು ಹೆಬ್ಬಾಳ್ಕರ್ಗೆ ಉರುಳಾಗುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದಕ್ಕೆ ಉತ್ತರವನ್ನ ಕೊಡ್ತಾರಾ? ಸರ್ಕಾರ ಇದನ್ನ ಸಮರ್ಥನೆ ಮಾಡಿಕೊಳ್ಳುತ್ತಾ? ಮತ್ತೆ ಬಿಜೆಪಿ ಯಾವ ರೀತಿ ಕಟ್ಟಿ ಹಾಕುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡೋಣ ಏನಾಗುತ್ತೆ ಮುಂದೆ ಅಂತ. ವಿಪಕ್ಷ ಇವತ್ತು ಇದನ್ನೇ ಹಿಡ್ಕೊಂಡು ಸರ್ಕಾರವನ್ನು ಕಂಪ್ಲೀಟ್ ಆಗಿ ಲಾಕ್ ಮಾಡುವಂಥ ಕೆಲಸವನ್ನ ಮಾಡುತ್ತೆ. ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ವಿಪಕ್ಷವಂತೂ ಹರಿಹಾಯ್ತಾ ಇದೆ ಸರ್ವ ಪ್ರಯತ್ನಗಳನ್ನು ಮಾಡಿ ಆಡಳಿತ ಪಕ್ಷದ ವಿರುದ್ಧ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್
ನಾಳೆಯಿಂದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಂಡ್ ಆರೋಪಿಗಳಿಗೆ ಟ್ರಯಲ್ನ ಆತಂಕ ಶುರುವಾಗುತ್ತೆ. ಚಾರ್ಜ್ ಫ್ರೇಮಿಂಗ್ ಮಾಡ್ತಾರೆ, ಟ್ರಯಲ್ ಶುರುವಾಗುತ್ತೆ. ನಾಳೆಯಿಂದ ಅಸಲಿ ಪಿಕ್ಚರ್ ಸ್ಟಾರ್ಟ್. ಯಾರ್ಯಾರಿಗೆ ಯಾವ್ಯಾವ ರೀತಿ ಆತಂಕ ಕಾಡ್ತಾ ಇದೆ, ಏನೆಲ್ಲ ನಡೆಯುತ್ತೆ, ಈ ಚಾರ್ಜ್ ಫ್ರೇಮಿಂಗ್ ಅಂದ್ರೆ ಏನು, ಟ್ರಯಲ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ನಾಳೆಯಿಂದ ಡಿ ಗ್ಯಾಂಗ್ ವಿರುದ್ಧ ಟ್ರಯಲ್. ತಪ್ಪು ಸಾಬೀತಾದರೆ ಜೀವಾವಧಿ, ಮರಣ ದಂಡನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್, ಪವಿತ್ರಗೌಡ ಸೇರಿದಂತೆ ಒಟ್ಟು 17 ಆರೋಪಿಗಳ ಅಸಲಿ ಭವಿಷ್ಯ ನಾಳೆಯಿಂದ ಶುರುವಾಗಲಿದೆ. ಯಾಕಂದ್ರೆ ನಾಳೆಯಿಂದ 57ನೇ CCH ನಲ್ಲಿ ಟ್ರಯಲ್ ಆರಂಭವಾಗಲಿದೆ. ಇನ್ನು ಟ್ರಯಲ್ ಅಂದ್ರೆ ಪೊಲೀಸರು ತನಿಖೆ ನಡೆಸಿ ಆರೋಪ ಪಟ್ಟಿಯಲ್ಲಿ ದಾಖಲಿಸಿದ ಅಂಶಗಳನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸುವ ಪ್ರಕ್ರಿಯೆ. ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷಿಗಳು ಕೋರ್ಟ್ನಲ್ಲಿ ಸಾಬೀತಾದರೆ ಮಾತ್ರ ಆರೋಪಿಗಳನ್ನ ತಪ್ಪಿತಸ್ಥರೆಂದು ಕೋರ್ಟ್ ಪರಿಗಣಿಸಲಿದೆ. ನಾಳೆಯಿಂದ 2 ಕಡೆ ಘಟಾನುಘಟಿ ವಕೀಲರಿಂದಲೇ ವಿಚಾರಣೆಯಾಗಲಿದೆ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಕೇಸ್ ನಡೆಸುವುದು ಬಹುತೇಕ ಪಕ್ಕಾ ಆಗಿದೆ. ಇನ್ನು ಪವಿತ್ರಗೌಡ ಪರ ವಕೀಲ ಬಾಲನ್ ವಕಾಲತ್ತು ವಹಿಸಿದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ ಪರ SPPಯಾಗಿ ಪಿ ಪ್ರಸನ್ನಕುಮಾರ್ ವಕಾಲತ್ತು ವಹಿಸಲಿದ್ದಾರೆ. ಹೇಗಿರುತ್ತೆ ಟ್ರಯಲ್? ಈಗಾಗಲೇ ಪ್ರಾಸಿಕ್ಯೂಟರ್ ಅವರು 272 ಸಾಕ್ಷಿಗಳು ಆರೋಪ ಪಟ್ಟಿಯಲ್ಲಿ ನಮೂದಿಸಿದ್ದಾರೆ. ಇದರಲ್ಲಿ ನಾಳೆ ಪ್ರಮುಖ ಸಾಕ್ಷಿಗಳನ್ನ ಹಾಜರುಪಡಿಸಲಿದ್ದಾರೆ. ನಾಳೆ ಇಬ್ಬರ ಹೇಳಿಕೆಗಳನ್ನು ಕೂಡ ಕೋರ್ಟ್ ದಾಖಲಿಸಿಕೊಳ್ಳಲಿದೆ. 7 ಮತ್ತು 8ನೇ ಸಾಕ್ಷಿಯಾಗಿರುವಂತಹ ರೇಣುಕಾಸ್ವಾಮಿ ತಂದೆ ಕಾಶನಾಥಯ್ಯ, ತಾಯಿ ರತ್ನಪ್ರಭಾರ ಹೇಳಿಕೆಯನ್ನು ಕೂಡ ಕೋರ್ಟ್ ದಾಖಲಿಸಿಕೊಳ್ಳಲಿದೆ. ಹೇಳಿಕೆ ದಾಖಲಿಸಿದ ಬಳಿಕ ಇನ್ನಿತರ ಸಾಕ್ಷಿಗಳಿಗೂ ಸಮನ್ಸ್ ಜಾರಿ ಮಾಡಲಿದ್ದಾರೆ. ಇನ್ನು 17 ಆರೋಪಿಗಳ ಪರ ವಕೀಲರು ಎಲ್ಲ ಸಾಕ್ಷಿಗಳ ಪಾಟಿ ಸವಾಲಿಗೆ ಒಳಪಡಿಸಲಿದ್ದಾರೆ. ಬಳಿಕ ಕೋರ್ಟ್ CRPC ಸೆಕ್ಷನ್ 313 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಲಿದೆ. ನಂತರ ಆರೋಪಿಗಳಿಗೆ ಕೋರ್ಟ್ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡೆದುಕೊಳ್ಳಲಿದೆ. ಬಳಿಕ ಆರೋಪಿಗಳ ಬಳಿ ಸಾಕ್ಷಿಗಳಿದ್ರೆ ಹಾಜರುಪಡಿಸಲು ಸಮಯವನ್ನು ನೀಡಲಿದೆ. ಅವರ ಸಾಕ್ಷ್ಯ ವಿಚಾರಣೆಯಾದ ಬಳಿಕ ವಾದ ಮಂಡನೆಯಾಗಲಿದೆ. ಇನ್ನು ಎಲ್ಲರ ವಾದ ಮಂಡನೆ ಕೇಳಿದ ಬಳಿಕ ಕೋರ್ಟ್ ತೀರ್ಪನ್ನು ನೀಡಲಿದೆ. ತಪ್ಪಿತಸ್ಥರೆಂದು ಸಾಬೀತಾದರೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ, ದಂಡ ಅಥವಾ ಮರಣ ದಂಡನೆಯಾಗಬಹುದು. ಇನ್ನು ಈ ಕೇಸಿನಲ್ಲಿ ದರ್ಶನ್ ಮನೆಯಿಂದ ವಶಕ್ಕೆ ಪಡೆಯಲಾದ ಬಟ್ಟೆಗಳು, ಘಟನೆ ದಿನದಂದು ಧರಿಸಿದಂತಹ ಶೂಗಳು, ಇವುಗಳಲ್ಲಿ ಕಂಡುಬಂದಿರುವಂತಹ ರಕ್ತದ ಕಲೆಗಳ DNA, CCTV ದೃಶ್ಯಗಳು, ಮೊಬೈಲ್ ಟವರ್ ಲೊಕೇಶನ್ಗಳು, ರೇಣುಕಾಸ್ವಾಮಿ ದೇಹದಲ್ಲಿ ಆದ ಗಾಯಗಳು, ಘಟನೆಯ ಸ್ಥಳವಾದ ಶೆಡ್ ಬಳಿ ದರ್ಶನ್ ತೆಗೆಸಿಕೊಂಡಿರುವಂತಹ ಫೋಟೋ, ಇವೆಲ್ಲವೂ ಕೂಡ ಸಾಕ್ಷಿಗಳಾಗಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ನಾಳಿನ ವಿಚಾರಣೆಗೆ SPP ತಂಡ ಸಿದ್ಧತೆಯನ್ನ ನಡೆಸಿದೆ. SPP ಪ್ರಸನ್ನಕುಮಾರ್, ತನಿಖಾಧಿಕಾರಿ ACP ಚಂದನ್ ಅಪಾರ್ಟ್ಮೆಂಟ್ ಬಳಿಯ ಸ್ಥಳ ಅಲ್ಲದೆ ರೇಣುಕಾಸ್ವಾಮಿ ಡಿ ಗ್ಯಾಂಗ್ ಮುಂದೆ ಕೈ ಮುಗಿದು ಬೇಡಿಕೊಂಡಿದ್ದ ಸ್ಥಳಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಈ ಕೇಸಿನಲ್ಲಿ ಬಹುಮುಖ್ಯವಾದಂತಹ 2 ಪ್ರತ್ಯಕ್ಷ ಸಾಕ್ಷಿಗಳಿದ್ದು, ಅವರು ದರ್ಶನ್ ವಿರುದ್ಧ ಸಾಕ್ಷಿಯನ್ನ ನೀಡಿದ್ರೆ ದಾಸನಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಕಾರಣ ಯಾವ್ಯಾವ ಸೆಕ್ಷನ್ಗಳನ್ನು ಇಲ್ಲಿ ಅಪ್ಲೈ ಮಾಡಲಾಗ್ತಾ ಇದೆ. IPC ಸೆಕ್ಷನ್ 302 302 ಕೊಲೆ ಮಾಡಿರುವ ಆರೋಪದ ಅಡಿ ಈ ಸೆಕ್ಷನ್. IPC ಸೆಕ್ಷನ್ 120B ಕೊಲೆ ಮಾಡೋದಕ್ಕೆ ಸಂಚು ರೂಪಿಸೋದು ಕೂಡ ಅಪರಾಧ. IPC ಸೆಕ್ಷನ್ 364 ಕಿಡ್ನ್ಯಾಪ್ ಮಾಡಿಸಿರುವ ಆರೋಪ. IPC ಸೆಕ್ಷನ್ 201 201 ಶವ ಬಿಸಾಕಿ ಸಾಕ್ಷ್ಯ ನಾಶ ಮಾಡಿದಂತಹ ಆರೋಪ. IPC ಸೆಕ್ಷನ್ 504 ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರೋದು. ಗೊತ್ತಿದೆ ನಿಮಗೆಲ್ಲ ಏನೇನು ಶಬ್ದಗಳದು ಅಂತ. ಇನ್ನು IPC ಸೆಕ್ಷನ್ 149 ಕಾನೂನು ಬಾಹಿರ ಗುಂಪು ಸೇರಿ ಕೃತ್ಯವನ್ನ ಎಸಗಿರುವ ಆರೋಪ. IPC ಸೆಕ್ಷನ್ 143 ಅಕ್ರಮ ಕೂಟವನ್ನ ರಚನೆ ಮಾಡಿದ್ದು. IPC ಸೆಕ್ಷನ್ 147 ಮತ್ತು 148 ಮಾರಣಾಂತಿಕ ಅಸ್ತ್ರಗಳೊಂದಿಗೆ ಗಲಭೆಯನ್ನ ಮಾಡಿದ್ದು. IPC ಸೆಕ್ಷನ್ 342 ಅಕ್ರಮವಾಗಿ ಬಂಧಿಸಿಟ್ಟಿದ್ದು. IPC ಸೆಕ್ಷನ್ಗಳಲ್ಲಿ ಅಪ್ಲೈ ಆಗ್ತಾ ಇದೆ ವೀಕ್ಷಕರೇ, ನಾಟ್ BNS. ಈ ಕೇಸ್ ನಡೆದಿದ್ದೇ IPC ಸೆಕ್ಷನ್ ಅಡಿಯಲ್ಲಿ, ಹೀಗಾಗಿ ಇಲ್ಲಿ BNS ಆಗೋದಿಲ್ಲ. IPC ಇಂಡಿಯನ್ ಪೆನಲ್ ಕೋಡೆ ಆ ಸೆಕ್ಷನ್ಗಳೇ ಲಾಗು ಆಗ್ತಾ ಇದೆ. ಸೊ ಇದರೆಲ್ಲೂ ಸಾಬೀತಾದರೆ ಜೀವಾವಧಿ ಶಿಕ್ಷೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ನೋಡೋಣ ಏನು ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ದರ್ಶನ್ಗೆ ಯಾಕೆ ಅಪಾಯ ಅಂತಂದ್ರೆ ಎಷ್ಟೆಷ್ಟು ಸಾಕ್ಷಿಗಳನ್ನು ಕ್ರೋಢೀಕರಿಸಲಾಗಿದೆ,
ಎಷ್ಟೆಷ್ಟು ಸಾಕ್ಷಿಗಳಿದೆ ಅಂಕಿ ಸಂಖ್ಯೆಗಳ ಸಮೇತ ಹೇಳ್ತಾ ಹೋಗ್ತೀವಿ. ಖಾಸಗಿ ಸಾಕ್ಷಿಗಳು 100, ಬರೋಬ್ಬರಿ 100. ಪ್ರತ್ಯಕ್ಷ ಸಾಕ್ಷಿಗಳು 2, ಭಾಗಶಃ ಪ್ರತ್ಯಕ್ಷ ಸಾಕ್ಷಿಗಳು ಎಷ್ಟು ಅಂತಂದ್ರೆ 5, ಮಹಜರ್ ಸಾಕ್ಷಿಗಳು ಬರೋಬ್ಬರಿ 62, ತನಿಖಾ ವರದಿ FSL ರಿಪೋರ್ಟ್ 15, ತಾಂತ್ರಿಕ ಸಾಕ್ಷಿ ಅಂದರೆ FSL ರಿಪೋರ್ಟ್ನ ಪ್ರಕಾರವಾಗಿ ಅಲ್ಲಿಯೂ 15, ತಾಂತ್ರಿಕ ಸಾಕ್ಷಿ ಟೆಕ್ನಿಕಲ್ ಎವಿಡೆನ್ಸ್ 4, ಬ್ಯಾಂಕ್ ಅಧಿಕಾರಿಗಳು 17, ಮ್ಯಾಜಿಸ್ಟ್ರೇಟ್ 2, ಪೊಲೀಸ್ ಅಧಿಕಾರಿಗಳು 64, ಒಟ್ಟು ಸಾಕ್ಷಿ 272. ಇವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ವೀಕ್ಷಕರೇ. ಇವರೆಲ್ಲರೂ ಬಂದು ಸಾಕ್ಷಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ A1 ಪವಿತ್ರ ಗೌಡ. ಪವಿತ್ರ ಕಾರಣಕ್ಕೆ ರೇಣುಕಸ್ವಾಮಿ ಮರ್ಡರ್ ಅನ್ನುವಂತಹ ಪ್ರಶ್ನೆ ಮೊದಲಿನಿಂದನೂ ಕೂಡ ಮೂಡ್ತಾ ಇದೆ. ಇನ್ನ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರಂತೆ. ಟವರ್ ಲೊಕೇಶನ್ ಆಧಾರದಲ್ಲಿ ಸಾಕ್ಷ್ಯ ಪತ್ತೆ. ಶೆಡ್ CCTVಯಲ್ಲೂ ಕೂಡ ಪವಿತ್ರ ಕಾಣಿಸಿಕೊಂಡಿದ್ದಾರಂತೆ. ಈ ಪ್ರಕರಣದ A1 ಈ ಪವಿತ್ರ ಗೌಡ. ಇನ್ನ A2 ದರ್ಶನ್. ರೇಣುಕಸ್ವಾಮಿ ಕಿಡ್ನಾಪ್ ಮಾಡಿಸಿ ಥಳಿಸಿದ್ದು ಆರೋಪ. ಕೊಲೆ ಬಳಿಕ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ ಆರೋಪ ದರ್ಶನ್ ಮೇಲೆ. ಕೊಲೆ ನಂತರ ದರ್ಶನ್ ತೆರಳಿದ ದೃಶ್ಯಗಳು ಕೂಡ ಸೆರೆಯಾಗಿದೆ. ದರ್ಶನ್ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಹಿಂಗಾಗಿ ಎಲ್ಲ ವಿಚಾರಗಳಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಇನ್ನ A3 ಪವನ್. ಇನ್ಸ್ಟಾಗ್ರಾಮ್ ಮೂಲಕ ರೇಣುಕಸ್ವಾಮಿಯ ಜೊತೆಗೆ ಚಾಟ್ ಮಾಡಿದಂತಹ ಆರೋಪಿ. ದರ್ಶನ್ಗೆ ಸುದ್ದಿ ಮುಟ್ಟಿಸಿದ್ದೇ ಈ ಪವನ್. ಶೆಡ್ನಲ್ಲಿ ರೇಣುಕಸ್ವಾಮಿಗೆ ಥಳಿಸಿದ್ದು. ಪವನ್ ಬಟ್ಟೆಯಲ್ಲಿ ರೇಣುಕಸ್ವಾಮಿ ರಕ್ತ ಪತ್ತೆಯಾಗಿದ್ದು. ಪವನ್ ಮನೆಯಲ್ಲಿ ಲಕ್ಷ ಹಣ ಸಿಕ್ಕಿದ್ದು ಈತನ ಮೇಲೆ ಇರುವಂತಹ ಆರೋಪ. ಇನ್ನ A4 ರಾಘವೇಂದ್ರ ಅಲಿಯಾಸ್ ರಾಘು. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಈತ. ಚಿತ್ರದುರ್ಗದಲ್ಲಿ ಒಂದು ದರ್ಶನ್ ಅಭಿಮಾನಿಗಳ ಸಂಘ, ಆ ಅಭಿಮಾನಿಗಳ ಸಂಘಕ್ಕೆ ಈತ ಅಧ್ಯಕ್ಷ. ರೇಣುಕಸ್ವಾಮಿ ಕಿಡ್ನಾಪ್ ಮಾಡಿದ್ದೇ ಈ ರಾಘವೇಂದ್ರ ರಾಘು ಮನೆಯಲ್ಲಿ ರೇಣುಕಸ್ವಾಮಿ ಚಿನ್ನ ಪತ್ತೆಯಾಗಿದೆ. ಇನ್ನ A5 ನಂದೀಶ್. ಹಲ್ಲೆ ಮಾಡಿದ್ದ, ಕಾರ್ನಲ್ಲಿ ಶವ ಇಟ್ಟಿದ್ದ ನಂದೀಶ್. A6 ಜಗದೀಶ್. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದ. ರೇಣುಕಸ್ವಾಮಿ ಹತ್ಯೆ ಬಳಿಕ ಎಸ್ಕೇಪ್ ಆಗಿದ್ದ. A7 ಅನುಕುಮಾರ್. ಕಿಡ್ನಾಪ್ ತಂಡದಲ್ಲಿದ್ದಂತಹ ಈ ಅನುಕುಮಾರ್ ಟೆಕ್ನಿಕಲ್ ಸಾಕ್ಷ್ಯ, ಟವರ್ ಲೊಕೇಶನ್ ಕೂಡ ಪತ್ತೆ ಆಗಿದೆ. ಇನ್ನ A8 ರವಿ. ಕೊಲೆ ಬಳಿಕ ಆರೋಪಿಗಳನ್ನ ಕರೆದೊಯ್ದಿದ್ದು ಈ ರವಿ ಕಾರ್ನಲ್ಲಿ. ರೇಣುಕಸ್ವಾಮಿ ಕೂದಲು ಕೂಡ ಪತ್ತೆಯಾಗಿದೆ. A9 ರಾಜು ಅಲಿಯಾಸ್ ಧನ್ರಾಜ್. ದರ್ಶನ್ ಮನೆಯ ಕೆಲಸದವನು ಈ ಧನ್ರಾಜ್. ರೇಣುಕಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು. ರೇಣುಕಸ್ವಾಮಿಗೆ ಧನ್ರಾಜ್ ಆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದು. ಇನ್ನ A10 ವಿನಯ್. ಈತ ದರ್ಶನ್ ಆಪ್ತ, ಸ್ಟೋನಿ ಬ್ರೂಕ್ ಮಾಲೀಕ. ರೇಣುಕಸ್ವಾಮಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ದ ಈತ. ಲಾರಿಯಲ್ಲಿ ವಿನಯ್ ರಕ್ತದ ಕಲೆ ಕೂಡ ಸಿಕ್ಕಿದೆ. ಇನ್ನ A11 ನಾಗರಾಜ್. ಈತ ನಟ ದರ್ಶನ್ ಮ್ಯಾನೇಜರ್ ಆಗಿದ್ದ. ದರ್ಶನ್ ಎಲ್ಲೇ ಹೋದ್ರೂ ಕೂಡ ಈತ ಜೊತೆಗಿರ್ತಾ ಇದ್ದ. ರೇಣುಕಸ್ವಾಮಿಗೆ ಥಳಿಸಿದ್ದ ಈ ನಾಗರಾಜ್. ಕೊಲೆ ಬಳಿಕ ಶವವನ್ನ ಸಾಗಿಸೋದಕ್ಕೂ ಕೂಡ ಈತ ಸಹಾಯ ಮಾಡಿದ್ದ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಇನ್ನ A12 ಲಕ್ಷ್ಮಣ್. ದರ್ಶನ್ ಕಾರ್ ಡ್ರೈವರ್ ಈತ. ದರ್ಶನ್ ಕಾರು ಚಾಲಕನಾಗಿದ್ದ ಈ ಲಕ್ಷ್ಮಣ್. ಶವ ಸಾಗಿಸೋಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದ ಈತ. A13 ದೀಪಕ್. ರೇಣುಕಸ್ವಾಮಿಗೆ ಥಳಿಸಿದ್ದ ಈ ದೀಪಕ್. ನಿಖಿಲ್, ಕೇಶವ್, ಕಾರ್ತಿಕ್ಗೆ ಒಪ್ಪಿಸಿದ್ದ ಕೆಲಸ ಮಾಡಿ ಮುಗಿಸಿ ಅಂತ. ಆರೋಪಿಗಳಿಗೆ 5 ಲಕ್ಷ ಹಣ ನೀಡಿದ್ದು ಇದೇ ದೀಪಕ್. ಇನ್ನ A14 ಪ್ರದೋಷ್. ದರ್ಶನ್ ಜೊತೆಗೂಡಿ ಹಲ್ಲೆ ಮಾಡಿದ್ದು ಈ ಪ್ರದೋಷ್. ಕೊಲೆಯ ನಂತರ ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನೂ ಮಾಡಿದ್ದು. ಶರಣಾಗೋದಕ್ಕೆ ಸಿದ್ಧ ಆದವರನ್ನ ದರ್ಶನ್ ಬಳಿ ಕರೆಸ್ಕೊಂಡಿದ್ದ ಈ ಪ್ರದೋಷ್. ಇಷ್ಟೆಲ್ಲ ಆರೋಪ ಈತನ ಮೇಲೆ. ಇನ್ನ A15 ಕಾರ್ತಿಕ್. ಪಟ್ಟಣಗೆರೆ ಶೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಹಣ ಪಡೆದು ಶವ ಸಾಗಾಟ ಮಾಡಿದ್ದ ಈ ಕಾರ್ತಿಕ್. ಇನ್ನ A16 ಕೇಶವಮೂರ್ತಿ. ಕೊಲೆ ಬಳಿಕ 5 ಲಕ್ಷ ಪಡೆದುಕೊಂಡಿದ್ದ. ಹಣ ಪಡೆದು ಶವ ಸಾಗಾಟವನ್ನು ಕೂಡ ಮಾಡಿದ್ದ. ಇನ್ನ A17 ನಿಖಿಲ್.
ಕೊಲೆ ಬಳಿಕ 5 ಲಕ್ಷ ಪಡೆದುಕೊಂಡಿದ್ದ, ಹಣ ಪಡೆದು ಶವ ಸಾಗಾಟ ಮಾಡಿದ್ದಂಥ ಆರೋಪ. ಸೊ ಈ 17 ಜನರು ಇಲ್ಲಿ ಏನೇನು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನು ಚಾರ್ಜ್ ಶೀಟಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಈಗ ನಾಳೆ ಚಾರ್ಜ್ ಶೀಟ್ ಫ್ರೇಮಿಂಗ್ ಮಾಡ್ತಾರೆ. ಜಡ್ಜ್ ಇವನ್ನೆಲ್ಲವನ್ನು ಕೂಡ ಓದ್ತಾರೆ. ನಿಮ್ಮ ಮೇಲೆ ಇರುವಂಥ ಈ ಆರೋಪಗಳು ಈ ರೀತಿ ಇದೆ, ಈ ಆರೋಪವನ್ನು ಒಪ್ತೀರಾ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ ಒಪ್ಪಲ್ಲ ಅಂತಂದ್ರೆ ಆ ಕ್ಷಣದಿಂದ ಟ್ರಯಲ್ ಶುರು. ಇವರಿಗೆ ನಡುಕ ಶುರು. ಇನ್ನು ನೆಕ್ಸ್ಟ್, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇಂಥದ್ದೊಂದು ವದಂತಿ ಎಗ್ ಪ್ರಿಯರಿಗೆ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಮೊಟ್ಟೆ ತಿನ್ನೋದು ಎಷ್ಟು ಸೇಫ್? ಈ ಬಗ್ಗೆ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದೇನು, ನೀವೇನು? ಮಾನ್ಯ ಸಭಾಪತಿಗಳೇ, ಈಗ ಈ ಮೊಟ್ಟೆ ವಿಚಾರದಲ್ಲಿ ಈಗ ಭಾಳಷ್ಟು ಅದು ಚರ್ಚೆಗೆ ಆಗಿರುವಂಥದ್ದು. ಈಗ ಅದ್ರ ಬಗ್ಗೆ ಪೂರ್ತಿವಾದಂಥ ಮಾಹಿತಿಯನ್ನು ನಾವು ತರಿಸ್ಕೊಳ್ಬೇಕಾಗ್ತದೆ. ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೊಟ್ಟೆ ಬಳಕೆಯಿಂದ ಕ್ಯಾನ್ಸರ್ ಬರುತ್ತಿದೆ ಎಂದು ಎಗೋಸ್ ಕಂಪನಿ ಅಪಪ್ರಚಾರ ಮಾಡುವ ಪ್ರಯತ್ನವನ್ನು ಮಾಡಿರುತ್ತದೆ. ಕಲಬೆರಕೆ, ಎಲ್ಲವೂ ಕಲಬೆರಕೆ. ಯಾವುದು ತಿಂದರೆ ಬೆಸ್ಟ್, ಯಾವುದು ಒಳ್ಳೆಯದು, ಯಾವುದರಲ್ಲಿ ಕೆಮಿಕಲ್ ಇರುತ್ತೆ, ಯಾವುದರಲ್ಲಿ ಕೆಮಿಕಲ್ ಇರಲ್ಲ, ಹೀಗೆ 108 ಪ್ರಶ್ನೆಗಳು ಪ್ರತಿದಿನವೂ ಕಾಡೋಕೆ ಶುರುವಾಗಿವೆ. ಇದರ ನಡುವೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿ ಕೂಡ ಹಬ್ಬಿದೆ. ಕೋಳಿ ಮೊಟ್ಟೆ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ. ವದಂತಿಗೆ ಕಿವಿಗೊಡದಿರಿ ಎಂದ ಆರೋಗ್ಯ ಸಚಿವ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ. ಬ್ರ್ಯಾಂಡ್ ಮೊಟ್ಟೆಗಳಷ್ಟೇ ಅಲ್ಲ, ಎಲ್ಲ ಮೊಟ್ಟೆಗಳಿಂದಲೂ ಕ್ಯಾನ್ಸರ್ ಬರುತ್ತೆ ಅಂತ ವದಂತಿ ಹಬ್ಬಿತ್ತು. ಈ ವಿಚಾರ ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿತ್ತು. ಇದಕ್ಕೆ ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದೊಂದು ಗಾಳಿ ಸುದ್ದಿ, ಅನಾವಶ್ಯಕ ವಿಚಾರಗಳಿಗೆ ಕಿವಿ ಕೊಡಬೇಡಿ ಎಂದು ಮನವಿ ಮಾಡಿದ್ರು. ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ಸ್ಯಾಂಪಲ್ಗಳು ತೊಗೊಂಡಿದ್ದೀವಿ. ವರದಿ ಬರೋದಕ್ಕೆ ಒಂದು 3-4 ದಿವಸ, ಇನ್ನೊಂದು 4-5 ದಿವಸ ಆಗ್ತದೆ. ಸೊ ಅದು ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ಬೋದು. ಆದರೆ ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಇದು ಅನಾವಶ್ಯಕವಾಗಿ ಯಾವುದೋ ಒಂದು ಸುದ್ದಿ ಬಂದಿದ ತಕ್ಷಣ ಅದನ್ನು ದೊಡ್ಡದಾಗಿ ಅದಕ್ಕೆಲ್ಲ ಕಡೆ ಪ್ರಚಾರ ಸಿಕ್ಕುವಂಥದ್ದು ಆಗ್ತದೆ. ಆದರೆ ನಮ್ಮ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಮತ್ತು ನಾವೇನು ಅದನ್ನು ತನಿಖೆ ವಿಚಾರಣೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಮಾಡಿಸ್ತೀವಿ. ಆದರೆ ನಾನು ಹೋದ ವರ್ಷ ಮಾಡಿದಾಗ ಎಲ್ಲ ಒಳ್ಳೆ ಕ್ವಾಲಿಟಿನೇ ಇದ್ದಂಥ ಒಂದು ವರದಿ ಕೂಡ ಇದೆ ನಮ್ಮ ಹತ್ರ. ಈಗ ಇದನ್ನು ಕೂಡ ಮತ್ತೊಮ್ಮೆ ಮಾಡಿಸ್ತಾ ಇದ್ದೀನಿ. ಕೋಳಿ ಉದ್ಯಮ ಗುರಿಯಾಗಿಸಿಕೊಂಡು ಅಪಪ್ರಚಾರ. ಇನ್ನು ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ರಮೇಶ್ ಬಾಬು, ಮೊಟ್ಟೆ ಬಳಕೆಯಿಂದ ಕ್ಯಾನ್ಸರ್ ಬರುತ್ತೆ ಎಂದು ಅಪಪ್ರಚಾರ ಮಾಡ್ತಿದ್ದಾರೆ. ಹೀಗಾಗಿ ನಕಲಿ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರವು ಇಂತಹ ಅಪಪ್ರಚಾರ ಮಾಡುವ ನಕಲಿ ಕಂಪನಿಗಳ ವಿರುದ್ಧ ನೇರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ದೇಶದಲ್ಲಿ ಮೊಟ್ಟೆ ಉದ್ಯಮವನ್ನು, ಕೋಳಿ ಉದ್ಯಮವನ್ನು ಗುರಿಯಾಗಿಸಿಕೊಂಡು ಈ ರೀತಿಯ ಅಪಪ್ರಚಾರ ಮಾಡಲಾಗಿರುತ್ತದೆ. ಜನರಲ್ಲಿ ತಪ್ಪು ಭಾವನೆ ಉಂಟು ಮಾಡುವ ಉದ್ದೇಶದಿಂದ ಮತ್ತು ಕುಕ್ಕಟ ಉದ್ಯಮಕ್ಕೆ ಘಾಸಿಗೊಳಿಸುವ ದುರುದ್ದೇಶದಿಂದ ಇಂತಹ ಅಪಪ್ರಚಾರ ಮಾಡಲಾಗಿದ್ದು, ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಕೋರುತ್ತೇನೆ. ಮೊಟ್ಟೆ ಸೇವಿಸಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಗಾಳಿ ಸುದ್ದಿ. ಇದೊಂದು ಷಡ್ಯಂತ್ರ ಇರಬಹುದು ಅಂತ ರಿಪಬ್ಲಿಕ್ ವರದಿ ಬಿತ್ತರಿಸಿತ್ತು. ಇದನ್ನೇ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪುನರ್ ಉಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಡಹಗಲೇ ರೈತರಿಗೆ ಮೋಸ ಮಾಡಿದವರ ಕಥೆಯನ್ನ ಹೇಳ್ತೀವಿ ಕೇಳಿ. ಮುಂಗಾರು ಬಿತ್ತನೆಯ ಸಂದರ್ಭದಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರ ಸಿಗಲೇ ಇಲ್ಲ. ಎಲ್ಲಿ ಹೋಯ್ತು ಆ ಯೂರಿಯಾ ಗೊಬ್ಬರ? ಉತ್ತರ ಸಿಕ್ಕಿದೆ ವೀಕ್ಷಕರೇ. ಕಾಳಸಂತೆಯಲ್ಲಿ ದಂಧೆ ಮಾಡುವಂಥವರ ಪಾಲಾಗಿತ್ತು ಆ ಎಲ್ಲ ಯೂರಿಯಾ ಗೊಬ್ಬರ. ಇವರು ಆ ಯೂರಿಯಾ ಗೊಬ್ಬರನ ನುಂಗಿ ನೀರು ಕುಡಿದು ಒಂದು ಪಾಕೆಟ್ಗೆ 1500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ ರೈತರಿಗೆ ಯಾವ ರೀತಿ ಮೋಸ ಮಾಡಿದ್ದಾರೆ. ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ರ ಸಾವಿರಾರು ಪಾಕೆಟ್ ಯೂರಿಯಾ ಗೊಬ್ಬರ ಇವರ ಹತ್ರ ಸಿಗುತ್ತೆ ಅಂದರೆ ಹೇಗೆ ಸಾಧ್ಯ? ಇದು ರೈತರಿಗೆ ಮೋಸ ಮಾಡುವಂತಹ ಕತೆ. ಯಾವ ರೀತಿ ಯೂರಿಯಾ ಗೊಬ್ಬರನ ಲೂಟಿ ಹೊಡೆದಿದ್ದಾರೆ ನೀವೇ ನೋಡಿ.
ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ರೈತರ ನಿದ್ದೆಗೆಡಿಸಿತ್ತು. ಹಗಲು ರಾತ್ರಿ ಅಂಗಡಿ ಮುಂದೆ ಕಾದು ನಿಂತರೂ ಅನ್ನದಾತರಿಗೆ ಗೊಬ್ಬರ ಸಿಗುತ್ತಿಲ್ಲ. ಇದರಿಂದ ಕೆರಳಿ ಕೆಂಡವಾಗಿರುವ ಅನ್ನದಾತರು ರಾಜ್ಯಾದ್ಯಂತ ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು. ಆದರೆ ಕರ್ನಾಟಕದ ಅನ್ನದಾತರ ತಟ್ಟೆಗೆ ಕೈ ಹಾಕಿದ ದಂಧೆಕೋರರು ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಯೂರಿಯಾ ಮಾರಾಟ ಮಾಡ್ತಿರೋದು ಬಯಲಾಗಿದೆ. ಕರ್ನಾಟಕದಲ್ಲಿ ಅಕ್ರಮ ಯೂರಿಯಾ ಮಾರಾಟ ದಂಧೆ. ತಮಿಳುನಾಡು ಪಾಲಾಗುತ್ತಿದ್ದ 190 ಟನ್ ಯೂರಿಯಾ ಸೀಸ್. ರೈತರಿಗೆ ಕೊಡಬೇಕಿದ್ದ ಯೂರಿಯಾ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ಗೋಡೌನ್ ಮೇಲೆ ದಾಳಿ ನಡೆಸಿದ DRI 190 ಟನ್ ಯೂರಿಯಾ ವಶಪಡಿಸಿಕೊಂಡಿದೆ. ರೈತರಿಗೆ ಯೂರಿಯಾವನ್ನು ಸಬ್ಸಿಡಿಯಲ್ಲಿ ಕೊಡಲಾಗುತ್ತದೆ. ಆದರೆ ಇದು ಅಕ್ರಮವಾಗಿ ಸಾಗಾಟ ಮಾಡಿ 200 ರೂಪಾಯಿಗೆ ರೈತರಿಗೆ ಸಿಗಬೇಕಿದ್ದ ಯೂರಿಯಾ ಕಮರ್ಷಿಯಲ್ಗೆ ಸೇರುತ್ತಿದೆ. ಕರಾಳ ಯೂರಿಯಾ ದಂಧೆ ಕರಾಳ ದಂಧೆಯ ಕಳ್ಳಾಟ ಬಗೆದಷ್ಟು ಬಯಲಾಗುತ್ತಿದೆ. ಕರ್ನಾಟಕದಲ್ಲಿ ಸದ್ದಿಲ್ಲದೆ ಯೂರಿಯಾ ಕಳ್ಳಾಟ ನಡೆಯುತ್ತಿದೆ. ರಾಜ್ಯದಲ್ಲಿ ರೈತರು ಪರದಾಟ ನಡೆಸುತ್ತಿದ್ರೂ ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಸಬ್ಸಿಡಿ ದರದಲ್ಲೇ ರೈತರ ಕೈ ಸೇರಬೇಕಿದ್ದ ಯೂರಿಯಾ ಕಳ್ಳದಾರಿಯಲ್ಲಿ ಮಾಫಿಯಾ ಪಾಲಾಗ್ತಿದೆ. 200 ರೂಪಾಯಿ ಯೂರಿಯಾವನ್ನ ಕಳ್ಳಸಂತೆಗೆ 1500 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. PM ಸಬ್ಸಿಡಿ ಯೂರಿಯಾವನ್ನ ರಾಜ್ಯದ ಕೃಷಿ ಇಲಾಖೆಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಕೃಷಿ ಇಲಾಖೆ ಮೂಲಕ ರೈತರಿಗೆ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈ ವ್ಯವಸ್ಥೆಯನ್ನೇ ಬೈಪಾಸ್ ಮಾಡಿದ ಖದೀಮರು ಯೂರಿಯಾವನ್ನ ಕಾಳಸಂತೆಗೆ ಮಾರಾಟ ಮಾಡುತ್ತಿದ್ದಾರೆ. 2,000 ಕೆಜಿ ಯೂರಿಯಾ ಗೋಡೌನ್ ಸೀಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೆಜ್ಜದಹಳ್ಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಯೂರಿಯಾವನ್ನ DRI ಜಪ್ತಿ ಮಾಡಿದೆ. ತಜೀರ್ ಖಾನ್ ಯೂಸುಫ್ 6 ತಿಂಗಳ ಹಿಂದೆ ತಿಂಗಳಿಗೆ 40,000ಕ್ಕೆ ಶೆಡ್ ಬಾಡಿಗೆಗೆ ಪಡೆದಿದ್ದ. ಇಲ್ಲಿಂದ ಯೂರಿಯಾ ಪ್ಯಾಕ್ ಮಾಡಿ ತಮಿಳುನಾಡಿಗೆ ಕಳುಹಿಸಲಾಗುತ್ತಿತ್ತಂತೆ. ಸದ್ಯ ನಾವೀಗ ಬೆಂಗಳೂರಿನ ಉತ್ತರ ತಾಲೂಕಿನಲ್ಲಿ ದಾಸನಪುರ ಹೋಬಳಿ ಏನಿದೆ ಅಲ್ಲಿ ಇರುವಂಥದ್ದು. ತಾವು ದೃಶ್ಯಗಳು ನೋಡ್ಬೋದು. ಈ ಗೋಡಾವನ್ ಏನಿದೆ ಇವತ್ತು DRI ಅಧಿಕಾರಿಗಳು ಬಂದು ಇದನ್ನ ಸೀಸ್ ಮಾಡಿರುವಂಥದ್ದು. ಮುಖ್ಯವಾಗಿ ಕೃಷಿ ಸಚಿವರು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು. ಯಾಕಂತಂದ್ರೆ ಕೃಷಿ ಇಲಾಖೆ ಅಂತ ಬರುವಂಥ ಗೊಬ್ಬರ ಏನಿದೆ, ಯೂರಿಯಾ ಏನಿದೆ, ಅದನ್ನ ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ನಿಮಗೆ ಅದನ್ನ ತೋರಿಸ್ತಾ ಇದ್ದಾರೆ. 200 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿರುವಂಥ ಯೂರಿಯಾವನ್ನ ಕಮರ್ಷಿಯಲ್ ಆಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ರೈತರಿಗೆ ಸಬ್ಸಿಡಿಯಲ್ಲಿ ಕೊಡುವಂಥ ಯೂರಿಯಾವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಬರುತ್ತೆ. ಒಟ್ನಲ್ಲಿ ರೈತರು ಸಾಲು ಪ್ರತಿಭಟನೆ ಮಾಡಿದ್ರು ಸರ್ಕಾರ ಸುಮ್ಮನಿರೋದು ಯಾಕೆ? ಕೃಷಿ ಸಚಿವರು ಈ ಬಗ್ಗೆ ಮಾಹಿತಿ ಪಡೆಯಲಿಲ್ವಾ? ರಾಜ್ಯಕ್ಕೆ ಬಂದ ಯೂರಿಯಾ ಎಲ್ಲಿಗೆ ಹೋಗ್ತಿದೆ ಎಂದು ತನಿಖೆ ಮಾಡಿಲ್ವಾ? ಇಲ್ಲ ಇದರಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳೇ ಭಾಗಿಯಾಗಿದ್ದಾರಾ ಅನ್ನೋ ಹಲವು ಪ್ರಶ್ನೆಗಳು ಹುಟ್ಟು ಹಾಕಿದ್ದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಡಿಸೆಂಬರ್ 13ನೇ ತಾರೀಕು ಬನಶಂಕರಿ ಕದಿರೇನಹಳ್ಳಿಯಲ್ಲಿ ಹೃದಯಾಘಾತವಾಗಿ ಯುವಕನೊಬ್ಬ ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ರೂ ಕೂಡ ಜನ ನೆರವಿಗೆ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ. 34 ವರ್ಷದ ಯುವಕನಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಕಾಣಿಸಿಕೊಂಡಿತ್ತು. ತಕ್ಷಣಕ್ಕೆ ಯಾವುದೇ ಆಂಬ್ಯುಲೆನ್ಸ್ ಸಿಗದ ಕಾರಣ ಬೈಕ್ನಲ್ಲಿಯೇ ದಂಪತಿ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಆದರೆ ವಿಧಿಯಾಟ ನೋಡಿ, ಬೈಕಲ್ಲಿ ತೆರಳುವ ವೇಳೆಗೆ ತೀವ್ರ ಹೃದಯಾಘಾತವಾಗಿ ಪತಿಯನ್ನ ಉಳಿಸಿಕೊಳ್ಳೋದಕ್ಕೆ ಪಾಪ ಪತ್ನಿ ಬಹಳ ಪ್ರಯತ್ನ ಮಾಡಿದ್ದಾರೆ. ಆದರೂ ಯಾರೊಬ್ಬರೂ ಕೂಡ ಸಹಾಯಕ್ಕೆ ಬಂದಿಲ್ಲ. ಕೊನೆ ಕ್ಷಣದಲ್ಲಿ ಯುವಕ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH